ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮ್ಮನ್ನು ನಾನು 4ನೇ ಸೆಮಿಸ್ಟ್ರಿ BA ಪದವಿ ಮಹಾವಿದ್ಯಾಲಯದ BA ಪದವಿ 4ನೇ ಸೆಮಿಸ್ಟ್ರಿಗೆ ನಿಮ್ಮೆಲ್ಲರಿಗೂ ನನ್ನ ಇತಿಹಾಸ ವಿಭಾಗದಿಂದ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ತಮಗೆ ಆನ್ಲೈನಲ್ಲಿ ನಾನು ಸಿಲೆಬಸ್ಸನ್ನು ಕಳಿಸ್ಕೊಟ್ಟಿದ್ದೀನಿ. ಈ ವರ್ಷದ ಈ 4ನೇ ಸೆಮಿಸ್ಟ್ರಿ ಸಿಲೆಬಸ್ ಏನು ಅಂತ ಹೇಳಿ. ಹಾಗಾದರೆ ಇವತ್ತು ಆ ಸಿಲೆಬಸ್ನ ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಮೊಘಲರು. ಆ ಮೊಘಲರ ಪಾಠವನ್ನು ಪ್ರಾರಂಭಿಸೋಣ. ಹಾಗಾದರೆ ಮೊಘಲರು ಏನಪ್ಪ ಅಂತ ಹೇಳೋ ಹಾಗಿದ್ರೆ ಇವ್ರಿಗೆ ಯಾಕೆ ಮೊಘಲರು ಅಂತ ಕರೀತಾ ಇದ್ದಾರೆ? ಪ್ರತಿಯೊಂದಕ್ಕೂ ಒಂದು ಅರ್ಥ ಇರ್ತಲ್ವಾ? ಈ ಅಡ್ಡಡ್ಡ ಬರ್ತಾ ಇರುವಂಥ ಅಡ್ಡಿ ಹೆಸರುಗಳಿಗೆ ಅರ್ಥ ಇರುತ್ತೆ, ಹಾಗೆ ಬಂದಿರೋದಿಲ್ಲ. ಹಾಗಾದರೆ ಇವರಿಗೆ ಮೊಘಲರು ಅಂತ ಯಾಕೆ ಬಂತು ಅಂತ ಹೇಳಿ ನಾವು ನೋಡೋ ಹಾಗಿದ್ರೆ, ಮತ್ತು ಇವರು ಮೂಲತಃ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಅವರು ಭಾರತದಲ್ಲಿದ್ದರು ಅಥವಾ ಬೇರೆ ಕಡೆಯಿಂದ ಬಂದವರು ಅನ್ನೋ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ಇವರು ಮೂಲತಃ ಭಾರತದವರಲ್ಲ. ಇವರೆಲ್ಲಿದ್ದರು ಮೂಲತಃ ಮೊಘಲರು ಅಂತ ಹೇಳಿದ್ರೆ, ಭಾರತದ ತಲೆ ಮೇಲಿರುವಂಥ ಮಧ್ಯೇಶ, ಆ ಮಧ್ಯೇಶದ ಒಂದು ಭಾಗ ತುರ್ಕಿಸ್ತಾನದ ಒಂದು ಭಾಗ ಆಗಿತ್ತು. ಯಾವುದು ಅಂತ ಹೇಳಿದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಎಂಬ ಪ್ರದೇಶ ಇತ್ತು. ಈ ಟ್ರಾನ್ಸಾಕ್ಷನ್ ಪ್ರದೇಶ ಎಲ್ಲಿತ್ತು ಅಂತ ಹೇಳಿದ್ರೆ ಈ ಭಾಗದಲ್ಲಿತ್ತು ಟ್ರಾನ್ಸಾಕ್ಷಿಯನ. ಈ ಟ್ರಾನ್ಸ್ ಆಕ್ಷಿಯಾನ ಎಂಬ ಪ್ರದೇಶ, ಈ ಟ್ರಾನ್ಸಾಕ್ಷಿಯನ್ ಎಂಬ ಪ್ರದೇಶ ಇದು. ಈ ಟ್ರಾನ್ಸಾಕ್ಷನ್ ಎಂಬ ಪ್ರದೇಶದಲ್ಲಿ ಟ್ರಾನ್ಸಾಕ್ಷಿಯಾನ ಈ ಪ್ರದೇಶದಲ್ಲಿ ಒಂದು ಕ್ರಿಸ್ತ 15ನೇ ಶತಮಾನದಲ್ಲಿ ಫರ್ಗಾನ್ ಎಂಬ ರಾಜ್ಯ ಇತ್ತು. ಇದಿಷ್ಟು ಟ್ರಾನ್ಸಾಕ್ಷನ್ ರಾಜ್ಯ. ಈ ಟ್ರಾನ್ಸಾಕ್ಷನ್ ಪ್ರದೇಶ ಮಧ್ಯೇಶ, ಇದಿಷ್ಟು ಮಧ್ಯೇಶ ಪ್ರದೇಶ. ಇಲ್ಲಿಂದ ಇಲ್ಲಿವರೆಗೂ ನಾವು ಮಧ್ಯೇಶ ಅಂತ ಕರಿತೀವಿ. ಈ ಮಧ್ಯೇಶದಲ್ಲಿ ನಮಗೆ ಈ ಭಾರತದ ತಲೆ ಮೇಲೆ ಬರ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಪ್ರದೇಶ. ಈ ಟ್ರಾನ್ಸಾಕ್ಷನ್ ಪ್ರದೇಶದಲ್ಲಿ ಒಂದು ರಾಜ್ಯ ಯಾವುದು ಅಂತ ಹೇಳಿದ್ರೆ ಪರಗಾನ್ ಅನ್ನೋದು ಒಂದು ರಾಜ್ಯ ಆಯಿತು. ಈ ಪರಗಾನ್ ರಾಜ್ಯದ ರಾಜಧಾನಿ ಆಂದಿಜನ್ ಅಂತಿತ್ತು, ಆಂದಿಜನ್ ಅಂತೇಳಿ. ಹಾಗಾದ್ರೆ ಇದು ಏನಾಗಿತ್ತು ಅಂತ ಹೇಳಿದ್ರೆ ಮೊಘಲರ ಮೂಲ ಸ್ಥಳವಾಗಿತ್ತು. ಮೊಘಲರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ರಪ್ಪ ಅಂತ ಹೇಳಿದ್ರೆ ಅವರು ಮಧ್ಯ ಏಷ್ಯಾದಲ್ಲಿ ಬರ್ತಾ ಇರುವಂಥ ಟ್ರಾನ್ಸಾಕ್ಷನ್ ಪ್ರದೇಶದಲ್ಲಿ ಫರ್ಗಾನ್ ಅಂತ ಒಂದು ರಾಜ್ಯ ಇತ್ತು. ಆ ರಾಜ್ಯವನ್ನು ಆಳ್ತಾ ಇದ್ರು ಮೊಘಲರು. ಅವರ ರಾಜಧಾನಿ ಆಂದಿಜನ್ ಆಗಿತ್ತು. ಹಾಗಾದರೆ ನಮ್ಮ ಬಾಬರ್ ಹಾಗಾದ್ರೆ ಮೂಲತಃ ಎಲ್ಲಿಯವನು ಅನ್ನಂಗಾಯಿತು, ಮೊಘಲ ಸಾಮ್ರಾಜ್ಯದ ಸಂಸ್ಥಾಪಕನಾಗಿದ್ದಂಥ ಬಾಬರ್. ಮೂಲತಃ ಮಧ್ಯ ಏಷ್ಯಾದ ಫರ್ಗಾನ್ ರಾಜ್ಯಕ್ಕೆ ಸೇರಿದವನಾಗಿದ್ದ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ಮೊಘಲರು ಮೂಲತಃ ಭಾರತದವರಲ್ಲ, ಅವ್ರು ಮೂಲತಃ ಮಧ್ಯ ಏಷ್ಯಾದ ಫರ್ಗಾನ್ ರಾಜ್ಯಕ್ಕೆ ಸೇರಿದವರು ಅಲ್ವಾ? ಮಧ್ಯ ಏಷ್ಯಾದಲ್ಲಿ ಒಂದು ಪ್ರದೇಶ ಟ್ರಾನ್ಸ್ ಆಕ್ಷಿಯನ್ ಎಂಬ ಪ್ರದೇಶ. ಈ ಪ್ರದೇಶದಲ್ಲಿರುವಂತಹ ಒಂದು ರಾಜ್ಯ ಫರ್ಗಾನ್ ರಾಜ್ಯ. ಆ ಫರ್ಗಾನ್ ರಾಜ್ಯದ ರಾಜಧಾನಿ ಆಂದಿಜನ್ ಅಲ್ವಾ? ಹಾಗಾದರೆ ಫರ್ಗಾನ್ ರಾಜ್ಯವನ್ನು ಆಳ್ತಾ ಇದ್ರು ಮೊಘಲರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ. ಹಾಗಾದರೆ ನಮ್ಮ ಬಾಬರ್ ಯಾರು? ಅವನು ಮೂಲತಃ ಮಧ್ಯ ಏಷ್ಯಾದ ಫರ್ಗಾನ್ ರಾಜ್ಯದವನು ಅನ್ನಂಗಾಯ್ತು ಅಲ್ವಾ? ಹಾಗಾದರೆ ನೋಡಿ, ನಮ್ಮ ಬಾಬರ್ನ ಮೂಲ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಜಾಹೀರುದ್ದೀನ್ ಮೊಹಮ್ಮದ್ ಉಮರ್ ಶೇಖ್ ಮಿರ್ಜಾ ಅನ್ನೋದು. ಜಾಹೀರುದ್ದೀನ್ ಬಾಬರ್, ಜಾಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅನ್ನೋದು ಇವನ ಪೂರ್ಣ ಹೆಸರಾಗಿತ್ತು. ಹಾಗಾದ್ರೆ ನಮ್ಮ ಬಾಬರ್ನ ಪೂರ್ಣ ಹೆಸರು ಏನಾಗಿತ್ತು? ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅನ್ನೋದಾಗಿತ್ತು. ಇವನು ಕ್ರಿಸ್ತಿ ಶಕ 1483 ಫೆಬ್ರವರಿ 14ನೇ ತಾರೀಕಿನಂದು ಜನ್ಮ ತಾಳಲ್ಪಟ್ಟ. ನೋಡಿ, ಈ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್. ಹಾಗಾದರೆ ನಮ್ಮ ಬಾಬರ್ನ ಪೂರ್ಣ ಹೆಸರು ಏನಂಗಾಯಿತು? ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅನ್ನೋದು ಇವನ ಪೂರ್ಣ ಹೆಸರಾಗಿತ್ತು. ಇವನು ಕ್ರಿಸ್ತ 1483ರಲ್ಲಿ, ಅದು ಕೂಡ ಫೆಬ್ರವರಿ 14ನೇ ತಾರೀಕಿನಂದು ಇವನು ಎಲ್ಲಿ ಜನಿಸಲ್ಪಟ್ಟ? ಫರ್ಗಾನ್ ರಾಜ್ಯದ ರಾಜಧಾನಿ ಆಂದಿಜನ್ ಎಂಬಲ್ಲಿ ಜನಿಸಲ್ಪಟ್ಟ. ಯಾಕೆ ಅಲ್ಲೇ ಜನಿಸಲ್ಪಟ್ಟ? ಇವನ ತಂದೆ ಆ ರಾಜ್ಯದ ಅರಸನಾಗಿದ್ದ. ಹಾಗಾಗಿ
ರಾಜನ ಮಗನಾಗಿ ಅವನು ತನ್ನ ತಂದೆ ಎಲ್ಲಿರ್ತಾನೋ ಅಲ್ಲಿನೇ ಹುಟ್ಟಬೇಕಾಗಿತ್ತು, ತಂದೆ ತಾಯಿಯಲ್ಲಿದ್ದಂಗೆ. ಹಾಗಾದ್ರೆ ಇವನ್ ತಂದೆ ಯಾರಾಗಿದ್ದ ಅಂತ ಹೇಳಿದ್ರೆ, ಸೊ ಇವನ್ ತಂದೆ ಉಮರ್ ಶೇಖ್ ಮಿರ್ಜಾ ಆಗಿದ್ದ. ಉಮರ್ ಶೇಖ್ ಮಿರ್ಜಾ ಇವನ್ ತಂದೆ. ಸೊ ಉಮರ್ ಶೇಖ್ ಮಿರ್ಜಾ ಆಗಿದ್ದ. ಉಮರ್ ಶೇಖ್ ಮಿರ್ಜಾ ಇವನ್ ತಂದೆ ಆಗಿದ್ದ. ಸೊ ಇನ್ನ ತಾಯಿ, ಇವನ್ ತಂದೆ ಉಮರ್ ಶೇಖ್ ಮಿರ್ಜಾ ಆಗಿದ್ರೆ, ಸೊ ತಾಯಿ ಯಾರಾಗಿದ್ದು ಅಂತ ಹೇಳಿದ್ರೆ ತಾಯಿ ಸೊ ಜಹೀರುದ್ದೀನ್. ಸೊ ತಾಯಿ ಕುತ್ಲು ನಿಗರ್ ಖನಂ. ಕುತ್ಲು ನಿಗರ್ ಖನಂ ಇವನ ತಾಯಿಯಾಗಿದೆ. ಸೊ ಹಾಗಾದ್ರೆ ಇವನು ತಂದೆ ಉಮರ್ ಶೇಖ್ ಮಿರ್ಜಾ ಆಗಿದ್ದ, ತಾಯಿ ಕುತ್ಲು ನಿಗರ್ ಖನಂ ಆಗಿದ್ರು. ಇವರಿಬ್ಬರ ಮಗನಾಗಿ ಇವನು ಕ್ರಿಸ್ತ 1483 ಫೆಬ್ರವರಿ 14ನೇ ತಾರೀಕಿನಂದು ಜನ್ಮ ತಾಳಲ್ಪಟ್ಟ. ಸೊ ಇವನ್ ತಂದೆ ಇದ್ದಲ್ಲ, ಯಾರು? ಉಮರ್ ಶೇಖ್ ಮಿರ್ಜಾ. ಈ ಉಮರ್ ಶೇಖ್ ಮಿರ್ಜಾ ಸೊ ಮೂಲತಃ ಇವನು ತುರ್ಕನಾಗಿದ್ದು ಇವನ್ ತಂದೆ ತುರ್ಕನಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಇವನ್ ತಂದೆ ತುರ್ಕನಾಗಿದ್ದು ಆ ತುರ್ಕರ ಪ್ರಸಿದ್ಧ ನಾಯಕನಾಗಿದ್ದಂತಹ ತೈಮೂರ್ನ ಮನೆತನಕ್ಕೆ ಸೇರಿದವನಾಗಿದ್ದ. ತೈಮೂರ್ನ ಮನೆತನ. ಹಾಗಾದ್ರೆ ಇವನ್ ತಂದೆ ಸೊ ಆ ತುರ್ಕರ ಪ್ರಸಿದ್ಧ ನಾಯಕನಾಗಿದ್ದಂತ ತೈಮೂರ್ನ ಮನೆತನಕ್ಕೆ ಸೇರಿದವನಾಗಿದ್ದ ಅನ್ನಂಗಾಯ್ತು. ಇನ್ನು ತಾಯಿ ಇದ್ದಾಳಲ್ಲ, ಯಾರು? ಕುತ್ಲು ನಿಗರ್ ಖನಂ. ಇವಳು ಕೂಡ ಸೊ ಪ್ರಸಿದ್ಧ ಮನೆತನಕ್ಕೆ ಸೇರಿದವಳಾಗಿದ್ದು, ಅದ್ಯಾವುದು ಅಂತ ಹೇಳಿದ್ರೆ ಮಂಗೋಲರ ಮನೆತನಕ್ಕೆ ಸೇರಿದಂಥವಳು. ಆ ಮಂಗೋಲರ ಪ್ರಸಿದ್ಧ ನಾಯಕನಾಗಿದ್ದಂತಹ ಚೆಂಗೀಸ್ ಖಾನನ ಮನೆತನಕ್ಕೆ ಸೇರಿದವಳಾಗಿತ್ತು. ಹಾಗಾದ್ರೆ ಇವರಿಬ್ರು ಪ್ರಸಿದ್ಧ ಮನೆತನಕ್ಕೆ ಸೇರಿದವರಾಗಿದ್ರು. ಹಾಗಾದ್ರೆ ತಂದೆ ಉಮರ್ ಶೇಖ್ ಮಿರ್ಜಾ ಆ ತುರ್ಕರ ನಾಯಕನಾಗಿದ್ದಂತ ತೈಮೂರ್ನ, ತುರ್ಕರಲ್ಲೇ ಅತ್ಯಂತ ಪ್ರಸಿದ್ಧ ನಾಯಕ ಆ ತೈಮೂರ್ನ ಮನೆತನಕ್ಕೆ ಸೇರಿದವನಾಗಿದ್ರೆ ಉಮರ್ ಶೇಖ್ ಮಿರ್ಜಾ. ಬಾಬರ್ನ ತಾಯಿ ಕುತ್ಲು ನಿಗರ್ ಖನಂ, ಮಂಗೋಲರ ಪ್ರಸಿದ್ಧ ನಾಯಕನಾಗಿದ್ದಂತಹ ಯಾರು? ಚೆಂಗೀಸ್ ಖಾನ್. ಈ ಚೆಂಗೀಸ್ ಖಾನ್ನ ಮನೆತನಕ್ಕೆ ಸೇರಿದವಳಾಗಿದ್ದರು. ಸೊ ಇವರಿಬ್ಬರ ಸಮಾಗಮದಿಂದ ಜನಿಸಲ್ಪಟ್ಟಂತಹ ವ್ಯಕ್ತಿಗೆ ನಮ್ಮ ಬಾಬರ್. ಹಾಗಾದ್ರೆ ಬಾಬರ್ ಎರಡು ಪ್ರಸಿದ್ಧ ಮನೆತನಗಳ ಸಮಾಗಮದಿಂದ ಜನಿಸಲ್ಪಟ್ಟಂತ ಒಬ್ಬ ನಾಯಕನಾಗಿದ್ದ ನಮ್ಮ ಬಾಬರ್. ಕ್ರಿಸ್ತ 1483 ಫೆಬ್ರವರಿ 14ರಲ್ಲಿ ಜನಿಸಲ್ಪಟ್ಟ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ತನ್ನ ಬಾಲ್ಯದ ದಿನಗಳನ್ನೆಲ್ಲ ಎಲ್ಲಿ ಕಳೆದ? ಇಲ್ಲೇ ಈ ಮಧ್ಯೇಶದ ಫರ್ಗಾನ್ ರಾಜ್ಯದಲ್ಲಿ, ರಾಜಧಾನಿ ಅಂದಿಜನ್ದಲ್ಲಿ ಕಳೆದ. ಆದ್ರೆ ವಿಧಿ ಏನಾಯ್ತು ಅಂತ ಹೇಳಿದ್ರೆ, ಇವನಿಗೆ ಸಣ್ಣ ವಯಸ್ಸಿನಲ್ಲೇ ಅಥವಾ ಬಾಲ್ಯ ಪ್ರಾಪ್ತ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳ್ಕೊಳ್ಳೋ ಹಾಗೆ ಮಾಡಿತು. ಇವನು 1483 ಹುಟ್ಟಿದ್ರೆ 11 ವರ್ಷಗಳ ನಂತರ, ಅಂದ್ರೆ ಕ್ರಿಸ್ತಿ ಶಕ ಸೊ 1494ರಲ್ಲಿ ತನ್ನ ತಂದೆಯನ್ನು ಕಳ್ಕೊಳ್ತಾನೆ. ತನ್ನ ತಂದೆ ಯಾರು? ಉಮರ್ ಶೇಖ್ ಮಿರ್ಜಾನ್ ಕಳ್ಕೊಂಡ. ಆ ಉಮರ್ ಶೇಖ್ ಮಿರ್ಜಾನ್ ಕಳ್ಕೊಂಡ್ಮೇಲೆ ಸೊ ತನ್ನ ತಂದೆ ಉಮರ್ ಶೇಖ್ ಮಿರ್ಜಾನ್ ಕಳ್ಕೊಂಡ್ಮೇಲೆ ಇವನು ಅಪ್ರಾಪ್ತ 11 ವರ್ಷದ ಬಾಲಕನಾಗಿದ್ದಂತ ಇವನು ಸೊ ಆ ಫರ್ಗಾನ್ ರಾಜ್ಯದ ದೊರೆ ಆಗಬೇಕಾಯ್ತು. ಫರ್ಗಾನ್ ರಾಜ್ಯದ ದೊರೆ ಆಗಲ್ಪಟ್ಟ ಕ್ರಿಸ್ತಿ ಶಕ ಸೊ 1494ರಲ್ಲಿ ಅವನ ತಂದೆ ಸಾವನ್ನಪ್ಪಿದ ಮೇಲೆ ಸೊ ಯಾವಾಗ 1494 ತನ್ನ 11ನೇ ವರ್ಷದಲ್ಲಿ ಈ ಫರ್ಗಾನ್ ರಾಜ್ಯದ ದೊರೆ ಆಗಲ್ಪಟ್ಟ ಆದ್ಮೇಲೆ ಅವನ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದ. ಏನಪ್ಪಾ ಅಂತ ಹೇಳಿದ್ರೆ, ಸೊ ತನ್ನ ತಂದೆ ಕಡೆಯಿಂದ ತುರ್ಕ ಆಗಿದ್ನಲ್ಲ, ಆ ತುರ್ಕರ ರಾಜಧಾನಿ ತುರ್ಕ ಆಗಿದ್ದ. ತುರ್ಕನ ಮನೆತನ ಯಾವುದಾಗಿತ್ತು? ಪ್ರಸಿದ್ಧ ದೊರೆ ತೈಮೂರ ಮನೆತನಕ್ಕೆ ಸೇರಿದವನಾಗಿದ್ದ. ಈ ತೈಮೂರ್ನ ರಾಜ್ಯ ಯಾವುದಾಗಿತ್ತು ಅಂತ ಹೇಳಿದ್ರೆ ಸಮರ್ಕಂದ್ ಆಗಿತ್ತು. ಈ ಸಮರ್ಕಂದ್. ಈ ಸಮರ್ಕಂದನ ಗೆಲ್ಲಬೇಕು, ತಮ್ಮ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದಂಥ ತೈಮೂರ ಆಳಲ್ಪಟ್ಟಂತಹ ಸಮರ್ಕಂದವನ್ನ ಗೆಲ್ಲಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಈ ಸಮರ್ಕಂದ ಗೆಲ್ಲುವುದಕ್ಕಾಗಿ ಏನ್ ಮಾಡ್ದ ಅಂತ ಹೇಳಿದ್ರೆ, ತನ್ನ 13ನೇ ವಯಸ್ಸಿನಲ್ಲಿ, ಅಂದ್ರೆ ಕ್ರಿಸ್ತಿ ಶಕ 1490ರಲ್ಲಿ ಸಮರ್ಕಂದ್ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿ ಮೇಲಿತ್ತು ಸಮರ್ಕಂದ್ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಸಮರ್ಕಂದನ
ಇವನು ವಶಪಡಿಸ್ಕೊಳ್ಳೋಕ್ಕಾಗಲಿಲ್ಲ, ಬರಿಗೈಲಿ ಹಿಂದಿರಬೇಕಾಯ್ತು. ಯಾಕಂದ್ರೆ ಆ ಸಮರ್ಕಂದನ ಊಜ್ಬೇಕ್ ನಾಯಕರು ಆಳ್ವಿಕೆ ನಡೆಸ್ತಾ ಇದ್ರು. ಊಜ್ಬೇಕ್ ನಾಯಕರು. ಸೊ ಊಜ್ಬೇಕ್ ನಾಯಕರು ಆಳ್ವಿಕೆ ನಡೆಸ್ತಾ ಇದ್ರು. ಈ ಸಮರ್ಕಂದನ ಅವನು ವಶಪಡಿಸಿಕೊಳ್ಳುವಂತಹ ಮೊದಲನೇ ಪ್ರಯತ್ನ ವಿಫಲ ಆಗಲ್ಪಡ್ತು. ಆದರೆ ಎರಡನೇ ಸಾರಿ 1497ರಲ್ಲಿ ಪ್ರಯತ್ನ ಮಾಡಿದ. 1497ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಮರ್ಕಂದನ ವಶಪಡಿಸ್ಕೊಳ್ತಾನೆ. ಆದರೆ ಸಮರ್ಕಂದನ ವಶಪಡಿಸ್ಕೊಂಡ ಮೇಲೆ ಕೆಲವೇ ದಿನಗಳು ಅವನ ಅಲ್ಲೇ ಇರಲ್ಪಟ್ಟ. ಯಾಕಂದ್ರೆ ಅವನ ಜೀವನದ ಮಹತ್ವವಾದಂತಹ ಒಂದು ಗುರಿಯಾಗಿತ್ತು ಆ ಸಮರ್ಕಂದನ ವಶಪಡಿಸ್ಕೊಳ್ಳೋದು. ಯಾಕಂದ್ರೆ ತನ್ನ ಮನೆತನ ತುರ್ಕಿ ಮನೆತನ ಆಗಿತ್ತು ತಂದೆ ಕಡೆಯಿಂದ. ಆ ಮನೆತನದ ಪ್ರಸಿದ್ಧ ದೊರೆ ಅಂತ ಹೇಳಿದ್ರೆ ತೈಮೂರ್ ಆಗಿದ್ದ. ಅವನ ರಾಜಧಾನಿ ಮಾಡಿಕೊಂಡಿದ್ದಂತಹ ಸಮರ್ಕಂದನ ತಾನು ವಶಪಡಿಸ್ಕೊಂಡ್ರೆ ಅವನನ್ನ ಸಮಗಟ್ಟಿದಂತೆ ಅಥವಾ ಅವನನ್ನು ಮೀರಿಸಿದಂಥ ಸಾಹಸ ಮೆರೆದಂತಾಗ್ತಿತ್ತು. ಅದಕ್ಕೆ ಆ ಸಮರ್ಕಂದ ವಶಪಡಿಸ್ಕೊಂಡ್ಮೇಲೆ ಅಲ್ಲೇನೆ ಕೆಲವು ದಿನಗಳ ಕಾಲ ಅಲ್ಲೇ ಇದ್ದ. ಈಗಿರ್ಬೇಕಾದ್ರೆ ಏನಾಯ್ತು ಅಂದ್ರೆ ಇವನು ಅಲ್ಲಿ ಕಾಯಿಲೆ ತುತ್ತಾಗ್ತಾನೆ. ಕಾಯಿಲೆ ತುತ್ತಾದ್ಮೇಲೆ ಇವನ ಸಂಬಂಧಿಕರು ಮತ್ತು ಇವನ ಸೈನಿಕರು ಸುಳ್ಳು ಸುದ್ದಿನ ಬಿಸಿ ರಾಜಧಾನಿ ಪರ್ಗಾನಿಗೆ ಇವನು ಸತ್ತೇ ಹೋದ ಅಂತ ಸುದ್ದಿ ಕಳಿಸ್ತಾರೆ. ಸತ್ತೇ ಹೋದಂತ ಸುದ್ದಿ ಕಳಿಸಿದ ತಕ್ಷಣ ಏನಾಯ್ತು, ರಾಜಧಾನಿ ಅಂದಿಜನಿತ್ತಲ್ಲ ಪರ್ಗಾನ್ದ ರಾಜಧಾನಿ, ಅಲ್ಲಿ ಇವನ್ ಮಲ್ತಾಯರು ಮತ್ತೆ ಇವನ್ ತಾಯರು ಎಲ್ಲರೂ ಸೇರಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮ ಎರಡನೇ ಮಗ ಅಂದ್ರೆ ಬಾಬರ್ನ ತಮ್ಮನಾಗಿದ್ದಂತ ಜಹಾಂಗೀರ ಅನ್ನೋನೊಬ್ಬನಿದ್ದ ಬಾಬರ್ನ ತಮ್ಮ. ಆ ಜಹಾಂಗೀರ್ನಿಗೆ ಪಟ್ಟ ಕಟ್ತಾರೆ. ಜಹಾಂಗೀರ್ನಿಗೆ ಪಟ್ಟ ಕಟ್ಟಿದ್ರು. ಜಹಾಂಗೀರ್ನಿಗೆ ಪಟ್ಟ ಕಟ್ಟಿದ ತಕ್ಷಣ ಅಲ್ಲಿ ಅನಾರೋಗ್ಯ ಪೀಡಿತನಾಗಿದ್ದಂತ ಬಾಬರ್ ಏನ್ ಮಾಡ್ದ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಬಾಬರ್ ಆರೋಗ್ಯ ಸುಧಾರಿಸಲ್ಪಡ್ತು. ಸುಧಾರಿಸಿದ ಮೇಲೆ ಬಾಬರ್ ಏನ್ ಮಾಡ್ದ ಅಂತ ಹೇಳಿದ್ರೆ ಅಲ್ಲಿಂದ ಮರಳಿ ಮತ್ತೆ ತನ್ನ ಮೂಲ ರಾಜಧಾನಿಯಾಗಿದ್ದಂಥ ಪರ್ಗಾನಿಗೆ ಬರ್ತಾನೆ. ಆದರೆ ಪರ್ಗಾನಿಗೆ ಬಂದ ತಕ್ಷಣ ಸಮರ್ಕಂದಿಂದ ಪರ್ಗಾನಿಗೆ ಬರ್ತಾನೆ. ಪರ್ಗಾನಿಗೆ ಬಂದ್ರೆ ಅಲ್ಲಿ ಜಹಾಂಗೀರ್ ಸಿಂಹಾಸನ ಬಿಟ್ಕೊಡೋದಿಲ್ಲ ಸಹೋದರ. ಆಗ ಜಹಾಂಗೀರ್ ಸಿಂಹಾಸನ ಬಿಟ್ಕೊಡದೇ ಇದ್ದಾಗ ಮರಳಿ ಸಮರ್ಕಂದಕ್ಕೆ ಹೋಗ್ಬೇಕು ಅಂತ ಹೋಗ್ತಾನೆ. ಆದರೆ ಸಮರ್ಕಂದಲ್ಲಿ ಮತ್ತೆ ಊಜ್ಬೇಕ್ ನಾಯಕರು ಆ ಸಮರ್ಕಂದನ ವಶಪಡಿಸ್ಕೊಂಡ್ಬಿಡ್ತಾರೆ. ವಶಪಡಿಸ್ಕೊಂಡ ಮೇಲೆ ಈಗ ಬಾಬರ್ನಿಗೆ ಏನಾಯ್ತು ಅಂತ ಹೇಳಿದ್ರೆ ಯಾವ ರಾಜ್ಯವಿಲ್ಲದ ರಾಜನಾಗಿ ಅಲೆಮಾರಿ ಜೀವನವನ್ನು ಸಾಗಿಸ್ಬೇಕಾಯ್ತು. ನೋಡಿ, ಇತ್ತ ರಾಜಧಾನಿ ಯಾವುದು ಆ ಒಂದು ಪರ್ಗಾನ್ ರಾಜ್ಯವನ್ನು ಕಳ್ಕೊಂಡ, ಆ ಕಡೆ ಸಮರ್ಕಂದ್ ರಾಜ್ಯವನ್ನು ಕಳ್ಕೊಂಡು ಈಗ ರಾಜ್ಯವಿಲ್ಲದ ರಾಜನಾಗಿ ಏನ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ಅವ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆಮಾರಿಯಾಗಿ ಅಲ್ದಾಡ್ಬೇಕಾಯ್ತು. ಹೀಗೆ ಅವನ ಜೀವನ ಅಲೆಮಾರಿ ಜೀವನವಾಗಿ ನಡೆಯುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಕ್ರಿಸ್ತಿ ಶಕ 1504ರಲ್ಲಿ ಈ ಕಾಬೂಲನ್ನು ವಶಪಡಿಸಿಕೊಳ್ಳುವವರೆಗೂ ವಶಪಡಿಸಿಕೊಳ್ಳುವವರೆಗೂ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಿಸ್ತಿ ಶಕ 1504ರಲ್ಲಿ ವಶಪಡಿಸ್ಕೊಳ್ತಾನೆ. ಈ 1504ರಲ್ಲಿ ಕಾಬೂಲನ್ನು ವಶಪಡಿಸಿಕೊಳ್ಳುವವರೆಗೂ ಅವ ಏನಪ್ಪಾ ಅಂತ ಹೇಳಿದ್ರೆ ಅಲೆಮಾರಿಯಾಗಿ ಹೊಟ್ಟೆ ಪಡಿಗಾಗಿ ತನ್ನ ಮುಂದೆ ಒಂದು ಯಾವುದಾದ್ರೂ ರಾಜ್ಯವನ್ನ ವಶಪಡಿಸ್ಕೊಳ್ಬೋದು, ನಾನು ಸ್ವತಂತ್ರವಾದಂಥ ರಾಜ್ಯ ಕಟ್ಟಬಹುದು, ನಾನು ಸ್ವತಂತ್ರ ರಾಜ್ಯದ ದೊರೆ ಆಗ್ಬೋದು ಅನ್ನೋ ಆಸೆಯಿಂದಾಗಿ ಅವನೇನಪ್ಪ ಅಂತ ಹೇಳಿದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆಮಾರಿಯಾಗಿ ತನ್ನ ಬೆಂಬಲಿಗರ ಜೊತೆ ಅಡ್ಡಾಡ್ತಾನೆ. ಈ ಚೆಸ್ ಬೋರ್ಡ್ನಲ್ಲಿ ಎಲ್ಲ ಕಳ್ಕೊಂಡು ರಾಜ್ಯ ಒಂದು ಪ್ರದೇಶದಿಂದ ಮತ್ತೊಂದು ಈ ಚೌಕಾನಿಗೆ ಓಡಾಡ್ತಾ ಇರ್ತಾನೆ. ಆ ರೀತಿ ಓಡಾಡ್ತಾ ಇರ್ತಾನೆ. ಒಂದೊಂದ್ಸರಿ ಉಪವಾಸ ಇರ್ತಿದ್ದ, ಒಂದೊಂದ್ಸರಿ ಭಿಕ್ಷೆ ಬೇಡಿ ತಿಂತಿದ್ದ. ಹೀಗೆ ಅವನ ಜೀವನ ಏನಾಯ್ತಪ್ಪ ಅಂತ ಹೇಳಿದ್ರೆ ನೋಡಿ, ಅವನು ಎಲ್ಲ ಜೀವನ ಅಲೆಮಾರಿಯಾಗಿ 1504ರವರೆಗೂ ಆರಂಭ ನಡೆಯಲ್ಪಡ್ತು. ಅವನು ಈ ಮಧ್ಯದಲ್ಲಿ ದಿಕ್ಕೆಟ್ಟೆಂಬ ಹಳ್ಳಿಗೆ ಬರ್ತಾನೆ. ದಿಕ್ಕೆಟ್ಟೆಂಬ ಹಳ್ಳಿ ಬರುತ್ತೆ. ಮಧ್ಯದೇಶದಲ್ಲಿ ದಿಕ್ಕೆಟ್ಟೆಂಬ ಹಳ್ಳಿ ಬಂದಾಗ ಆ ದಿಕ್ಕೆಟ್ಟಿನಲ್ಲಿ ಒಬ್ಬ ಮುಪ್ಪಾನ ಮುದುಕಿ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ನೋಡಿ, ತೈಮೂರ್ನ ಭಾರತದ ಕಥೆಯನ್ನು ಹೇಳ್ತಾಳೆ. ತೈಮೂರ ಭಾರತದ ಮೇಲೆ ದಾಳಿ ಮಾಡ್ದ. ನೋಡಿ, ಆ ಬಾಬರ್ ಮೂಲತಃ ತುರ್ಕನು ಅಂತಾನೆ. ಆದರೆ ಭಾರತೀಯರು ಮತ್ತು ಪರ್ಷಿಯನ್ರು ಸೇರಿ ಇವರಿಗೆ ತಾಯಿ ಕಡೆಯ ಪಟ್ಟವನ್ನ ಕೊಡ್ತಾರೆ. ಅವ್ರಿಗೆ ಏನಂತ ಇವರು ಯಾರಪ್ಪ ಅಂತ ಹೇಳಿದ್ರೆ ಮಂಗೋಲ್ರು ಅಂತ ಹೆಸರು ಕೊಡ್ತಾರೆ. ಮೂಲತಃ ಅವರು ತುರ್ಕರೇ. ಹಾಗಾದ್ರೆ ತುರ್ಕರ ನಾಯಕನಾಗಿದ್ದಂಥ ತೈಮೂರ್ನೇ ಇವನ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ಸಮರ್ಕಂದ್ ಗೆದ್ಕೊಂಡಿದ್ದ. ಆ ದಿಕ್ಕಟ್ಟಿನಲ್ಲಿರುವಂಥ ಮುದುಕಿ ಏನು ಹೇಳ್ತಾಳೆ ಅಂದ್ರೆ ಭಾರತದ ಮೇಲೆ ತೈಮೂರ ಹೇಗೆ ದಾಳಿ ಮಾಡ್ದ, ಯಾವ ರೀತಿ ಸಂಪತ್ತನ್ನು ಲೂಟಿ ಮಾಡ್ಕೊಂಬಂದ, ಇವೆಲ್ಲ ಕಥೆಗಳನ್ನ ಹೇಳ್ತಾಳೆ.
ಅವಳ ಕಥೆಯಿಂದ ಪ್ರಭಾವಿತನಾಗಿ ಅವನು ಭಾರತದ ಪ್ರದೇಶವನ್ನು ವಶಪಡಿಸಿಕೊಳ್ಬೇಕು ಅಂತ ನಿರ್ಧರಿಸಿ ಕೊನೆಗೆ ಕ್ರಿಸ್ತ 1504ರಲ್ಲಿ ಅವನ ಚಿಕ್ಕಪ್ಪ ಕಾಬೂಲ್ನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ. ಅವನ ಸಾವನ್ನಪ್ಪಿದ ಮೇಲೆ ಅವನ ಮಗನಿಗೆ ನೈಜವಾಗಿ ಹಕ್ಕುದಾರನಾಗಿದ್ದ. ಅವನ ಮಗನ ಹಕ್ಕನ್ನು ತಳ್ಳಿ ಹಾಕಿ ಈ ಬಾಬರ್ ಏನು ಮಾಡ್ದ, ಕ್ರಿಸ್ತ 1504ರಲ್ಲಿ ಈ ಒಂದು ಭಾರತವನ್ನು ಅಥವಾ ಕಾಬೂಲನ್ನು ವಶಪಡಿಸ್ಕೊಂಡ. ಸೊ ಎಲ್ಲಿಯವರೆಗೂ ಈ ಕಾಬೂಲ್ನಲ್ಲಿ ಅಧಿಪತಿಯಾಗಿದ್ದ ಅಂತ ಹೇಳಿದ್ರೆ ಕ್ರಿಸ್ತಿ ಶಕ 1526 ಮೊದಲನೇ ಪಾಣಿಪತ್ ಕಾಳಗ ನಡೆಯುವವರೆಗೂ, ಅಂದರೆ ಭಾರತ ವಶಪಡಿಸಿಕೊಂಡಿದ್ದು ಮೊಘಲರು 1526 ವಶಪಡಿಸಿಕೊಳ್ಳುವವರೆಗೂ, ಅಂದರೆ 1504ರಲ್ಲಿ ಕಾಬೂಲ್ ವಶಪಡಿಸಿಕೊಂಡಿದ್ದ. ಅಂದರೆ ಸುಮಾರು 21 ವರ್ಷಗಳ ಕಾಲ ಭಾರತವನ್ನ ಮೊಘಲರು ವಶಪಡಿಸಿಕೊಳ್ಳುವವರೆಗೂ ನೋಡಿ, ಸುಮಾರು ಅದರ ಮುಂಚಿನ 21 ವರ್ಷಗಳ ಕಾಲ ಬಾಬರ್ ಎಲ್ಲಿದ್ದ ಅಂತ ಹೇಳಿದ್ರೆ ಕಾಬೂಲ್ನ ದೊರೆಯಾಗಿ ಆಳ್ವಿಕೆಯನ್ನು ನಡೆಸಲ್ಪಟ್ಟ. ಸೊ ಈ ಮಧ್ಯ ಬಾಬರ್ ಏನ್ ಮಾಡ್ದ ಅಂತ ಹೇಳಿದ್ರೆ ಕ್ರಿಸ್ತ 1511ರಲ್ಲಿ ಸಮರ್ಕಂದನ್ನು ವಶಪಡಿಸಿಕೊಳ್ಳೋ ಪ್ರಯತ್ನ ಮಾಡ್ದ. ಬೆಂಬಲಿಗರೊಂದಿಗೆ ಅದು ವಶಪಡಿಸಿಕೊಂಡ, ಹಾಗೆ ಕೈ ಬಿಟ್ಟು ಹೋಗಲ್ಪಡ್ತು. ಹಾಗೆ ಬಾಬರ್ ಕ್ರಿಸ್ತ 1507ರಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ ಬಾದ್ಶಾಹ ಎಂಬ ಬಿರುದನ್ನು ಧರಿಸಲ್ಪಟ್ಟ. 1507ರಲ್ಲಿ 1507 ಕಾಬೂಲ್ನಲ್ಲಿ ಇದ್ನಲ್ವಾ, 1504ಕ್ಕೆ ಬಂದಿದ್ದ. 1507ರಲ್ಲಿ ಕಾಬೂಲ್ನಲ್ಲಿ ಅವನೇನ್ ಮಾಡ್ದ, ಬಾದ್ಶಾ ಎಂಬ ಬಿರುದನ್ನು ಧರಿಸಲ್ಪಟ್ಟ. 1508ರಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಇವನ ಪ್ರೀತಿಯ ಮಡದಿ ಮಾಹಿಮ್ ಬೇಗ್, ಇವನ ಪ್ರೀತಿಯ ಮಡದಿ ಯಾರಪ್ಪ ಅಂತ ಹೇಳಿದ್ರೆ, ಸೊ 1508ರಲ್ಲಿ ಮಾಹಿಮ್ ಬೇಗಳು ಹುಮಾಯೂನ್ಗೆ ಜನ್ಮ ನೀಡ್ತಾಳೆ. ಹುಮಾಯೂನನಿಗೆ ಜನ್ಮ ನೀಡ್ತಾಳೆ. ಸೊ ಕ್ರಿಸ್ತ 1508ರಲ್ಲಿ ಇವನ ಪ್ರೀತಿಯ ಮಡದಿ ಮಾಹಿಮ್ ಬೇಗ್ ಹುಮಾಯೂನನಿಗೆ ಜನ್ಮ ನೀಡ್ತಾಳೆ. ಜನ್ಮ ನೀಡಲ್ಪಟ್ಲು. ಸೊ ಹೀಗೆ ಅವನ ಜೀವನ ಏನಾಗಿತ್ತು ಅಂತ ಹೇಳಿದ್ರೆ ಭಾರತವನ್ನು ವಶಪಡಿಸಿಕೊಳ್ಳೋದಕ್ಕಿಂತ ಹಿಂದಿನ ಅಥವಾ ಅದಕ್ಕಿಂತ ಮುಂಚಿನ 21 ವರ್ಷಗಳ ಕಾಲ ಕಾಬೂಲ್ನ ಅಧಿಪತಿಯಾಗಿ ತನ್ನ ಜೀವನವನ್ನು ನಡೆಸಲ್ಪಟ್ಟ. ಯಾವಾಗ ಸಮರ್ಕಂದ್ ಕೈ ಬಿಟ್ಟು ಹೋಯ್ತು, ಆಗ ಸಮರ್ಕಂದ್ ವಶಪಡಿಸಿಕೊಳ್ಳುವಂಥ ವಿಚಾರ ಕೈಬಿಟ್ಟ. ಈಗ ಏನಿದ್ರು ಭಾರತದ ಬಗ್ಗೆ ತೈಮೂರನ ದಾಳಿ ಕಥೆಯನ್ನು ದಿಕ್ಕೆಟ್ ಎಂಬ ಪ್ರದೇಶದಲ್ಲಿ ಕೇಳಿದ್ನಲ್ಲ, ದಿಕ್ಕೆಟ್ ಎಂಬ ಪ್ರದೇಶದಲ್ಲಿ ಆ ದಿಕ್ಕೆಟ್ಟಿನ ಮುದುಕಿ ಹೇಳಿತ್ತಲ್ಲ, ದಿಕ್ಕೆಟ್ ಎಂಬ ಪ್ರದೇಶದಲ್ಲಿ ಇರುವಂತಹ ಮುದುಕಿ ಹೇಳಿತ್ತಲ್ಲ ಕತೆ, ಆ ದಿಕ್ಕೆಟ್ ತೈಮೂರ್ನ ಭಾರತದ ಕಥೆಯನ್ನು ಹೇಳಿತ್ತಲ್ಲ, ಅದರಿಂದ ಪ್ರಭಾವಿತವಾಗಿ ಏನ್ ಮಾಡ್ದ, ಸಂಪತ್ಭರಿತವಾದಂತಹ ಭಾರತವನ್ನ ವಶಪಡಿಸಿಕೊಳ್ಬೇಕು, ಹಾಗೆ ವಿಶಾಲವಾದ ಭಾರತವನ್ನ ಮುಸ್ಲಿಮರ ಆಳ್ವಿಕೆಗೆ ಒಳಪಡಿಸಬೇಕು, ಅದನ್ನು ವಶಪಡಿಸಿಕೊಳ್ಬೇಕು ಅನ್ನೋ ಆಸೆ ಇಟ್ಕೊಂಡ. ಈಗ ಬಾಬರ್ ಭಾರತ ಮತ್ತು ಮಧ್ಯ ಏಷ್ಯಾದ ಮಧ್ಯೆ ಇವನು ಕೊಂಡಿಯಾಗಲ್ಪಟ್ಟಿದ್ದ. ಸೊ ಇದು ಭಾರತ ಹಾಗೆ ಮಧ್ಯ ಏಷ್ಯಾದ ಮಧ್ಯೆ ಕೊಂಡಿಯಾಗಲ್ಪಟ್ಟಿದ್ದ ಇವ ಬಾಬರ್. ಹಾಗಾದ್ರೆ ಸೊ ಮುಂದಿನ ಕ್ಲಾಸನ್ನು ನಾವು ನಾಳೆ ನೋಡೋಣ. ಥ್ಯಾಂಕ್ ಯು.